ಹಾಯ್ ಗೈಸ್, ನಾನು ನಿಮ್ಮ ನಂದನ್. ನಾನಿವತ್ತು ಬೆಳಗ್ಗೆನೇ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಶೂ ಹಾಕೊಂಡು ಅಪ್ಪರ್ ಹಾಕೊಂಡು ಕಿವಿಗೆ ಏರ್ಬಡ್ಸಕ್ಕೆ ಸಾಂಗ್ ಕೇಳ್ತಾ ರನ್ನಿಂಗ್ ಮಾಡೋಮ ಅಂತ ಹೋಗ್ತಾ ಇದೆ. ವಾಕ್ ಮಾಡ್ತಾ ನೋಡಿ, ಚೆನ್ನಾಗಿ ಕಾಣ್ತಿದ್ದೀನಿ ಬೆಳಗ್ಗೆನೇ. ಸೂಪರ್ ಅಲ್ವಾ? ಬರೀ ಇಂಥದೆಯಾ ಗೈಸ್, ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡೋಮ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಮುಂದೆ ನಾನು ಮಾಡೋ ವೀಡಿಯೋಸ್ಗೂ ಹಂಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ. ಒಂದು ತಿಂಗಳಿಂದ ಕೊರಿಯರ್ ಕೆಲಸಕ್ಕೆ ಹೋಗ್ತಿದ್ದೆ. 8:30 ಇಲ್ಲ 9 ಗಂಟೆಗೆ ಹೋಗ್ತಿದ್ದೆ ಆಫೀಸಿಂದ ಹೊರಟ್ರೆ ಇನ್ನೂ ಸಂಜೆ 5:30 ಇಲ್ಲ 6 ಗಂಟೆ ಆಗ್ತಿತ್ತು. ಒಂದೊಂದು ದಿನ 5 ಗಂಟೆ ಬರ್ತಿದ್ದೆ. ಅಲ್ಲಿಂದ ಬಂದು ಹಸಿ ಮೇವು ತರ್ತೀನಲ್ಲ, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಫುಲ್ ನೋಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಫಾಲೋ ಮಾಡೋದ ಮರಿಬೇಡಿ. ಇನ್ಮೇಲೆ ಡೇ ಬೈ ಡೇ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನಿಮ್ಗಳ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವುಗಳೆಲ್ಲ ನಂಗೆ ಸಪೋರ್ಟ್ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಹೇಗಿದೆ ಅಂತ ನೋಡೋಣ. ಮಗು ಹೊಡ್ದಂಗೆ ಆಡ್ತಾಯಿದ್ದೀನಿ, ತಲೆಗೆ ಟೋಪಿ ಹಾಕ್ಕೊಂಡು. ಫಸ್ಟ್ ಏನೇ ನೋಡಿ, ಚೆನ್ನಾಗಿ ಕಾಣ್ತಾಯಿದ್ದೀನಿ ಮಗು ಥರ. ತುಂಬ ಕ್ಯೂಟಾಗಿದ್ದೀನಿ ಅಲ್ವಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಮ್ಮ ಹುಡುಗರೆಲ್ಲ ರನ್ನಿಂಗ್ ಹೋಗಿ ಬಂದೇ ಬಿಟ್ಟವ್ರೆ. ನಾನು ನೋಡಿದ್ರೆ ಈಗ ಹೋಗ್ತಾಯಿದ್ದೀನಿ. ನೋಡಿದ್ರೆಲ್ಲ ಹೇಳ್ತಾರೆ ಹುಡುಗರುಗಳು, ಈಗ ಹೋಯ್ತಿದ್ದಾನೆ ಲೇಟಾಗಿ ಅಂತ. ಆದ್ರೂ ವೀಡಿಯೋ ಬೇರೆ ಮಾಡ್ಕೊಯ್ತವನೆ ಅಂತ ಬೈಕ್ ಹೋಯ್ತವ್ರೆ. ಅದಕ್ಕೆ ನಾನು ಸ್ಮೈಲ್ ಮಾಡ್ತಾ ನಗ್ತಾ ಹೋಯ್ತಾಯಿದ್ದೀನಿ. ಯಾಕೆ ಹೇಳಿ, ವೀಡಿಯೋ ಮಾಡ್ತಾಯಿದ್ದೀನಿ, ಏನು ಮಾತಾಡಬಾರ್ದು ಅಂತ. ಅದಕ್ಕೋಸ್ಕರ ಹೋಗೋ ಬರೋ ಬೈಕಲ್ಲೆಲ್ಲ ನನ್ನೇ ನೋಡ್ತಾರೆ ತಿರುಗಿ. ನಾಯಿಗಳು ಬಂದ್ಬಿಟ್ಟವೆ ನನ್ನ ಜೊತೆ ರನ್ನಿಂಗ್ ಬಂದಿಲ್ಲ ನನ್ನ ಜೊತೆ. ಬೆಳಗ್ಗೆ ಅವ್ರ ಡ್ಯೂಟಿಗೆ ಬಂದವೆ. ಸಿಡುವರಿ ಮುಂಡೆವ. ನನ್ನಂಗೆ ನೀವು ಯಾವತ್ತೂ ರನ್ನಿಂಗ್ ಓಡಿರಿಕ್ಕಿಲ್ಲ ಗೈಸ್. ನೋಡಿ, ಬೇಕಾರೆ ಡ್ಯಾನ್ಸ್ ಮಾಡ್ತಾನೆ ಓಡ್ತಾಯಿದ್ದೀನಿ ನಾನು. ಆ ಥರ ಸ್ಪೀಡಲ್ಲಿ ಓಡ್ತಾಯಿದ್ದೀನಿ. 0 ಕಟ್ ಹೊಡಿತೀನಿ ನೋಡಿ. ನೀವು ಯಾವತ್ತು ಗಾಡಿ ಓಡಿಸುವಾಗ 0 ಕಟ್ ಹೊಡೆದಿರಲ್ಲ, ಹೊಡಿತೀನಿ ನೋಡಿ ಇವತ್ತು 0 ಕಟ ನಾನು. ನೋಡಿ ಎಷ್ಟು ಸಖತ್ತಾಗಿ ಹೊಡೆದೆ 0 ಕಟ. ಎಷ್ಟು ಸ್ಪೀಡಾಗಿ ಹೋಗ್ತಾಯಿದ್ದೀನಿ, ರ್ಯಾಕೆಟ್ ಹೊಡೆದಂಗೆ ಓಡ್ತಾಯಿದ್ದೀನಿ ಇವತ್ತು. ಡ್ಯಾನ್ಸು ಮಾಡ್ತಾಯಿದ್ದೀನಿ ನೋಡಿ, ವೀಡಿಯೋ ಮಾಡ್ತಾ. ಹಿಂಗೆ ಮಾಡೋಕ್ಕಾಗುತ್ತೆ ನೀವೆಲ್ಲ ನೋಡಿ. ಎಷ್ಟು ಕ್ಯೂಟಾಗಿ ಕಾಣ್ತಾಯಿದ್ದೀನಿ ತಲೆ ಮೇಲೆ ಟೋಪಿ ಹಾಕೊಂಡು, ಒಳಗೆ ಗೂಬೆ ಥರ. ಗೈಸ್, ಸುಸ್ತಾಗೋಯ್ತು. ಅದಕ್ಕೆ ತಲೆಯಿಂದ ಟೋಪಿ ತೆಗೆದ್ಬಿಟ್ಟು ತಲೆ ಬಚ್ಕೊಂಡು ಹೋಗ್ತಿದ್ದೀನಿ. 1 ನಿಮಿಷ ನಡ್ಕೊಂಡು ಹೋಗಿದ್ದೆ. ಆಮೇಲೆ ಓಡುಮ ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಮುಂದಗಡೆ ದೊಡ್ಡ ಅಪ್ಪಿದೆ, ಸೊ ಅದಕ್ಕೆ ನಾನು 1 ನಿಮಿಷ ವಾಕ್ ಮಾಡ್ತಾ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಓಡ್ಬಿಡುವೆ ನಾನು. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಈಗ ತಲೆಗೆ ಟೋಪಿ ಹಾಕೊಂಡು ಓಡ್ತೀನಿ ನೋಡಿ ಈಗ. ಸೈಕಲ್ ಬೇರೆ ಸಿಕ್ತು. ಚಿಕ್ಕದ್ರಲ್ಲಿ ನಾನು ಸೈಕಲ್ ಹೊಡಿತಿದ್ದೆ ಚೆನ್ನಾಗೆ. ವೀಲಿಂಗ್ ಎತ್ಕೊ ಹೊಡಿತಿದ್ದೆ. ಇವಲ್ಲಿ ಕೊಟ್ಟರೆ ವೀಲಿಂಗ್ ಎತ್ಕೊ ಹೊಡ್ಕೊಂಡಿದ್ದೀನಿ ಮುಂದಗಡೆದ. ಆದರೆ ಓಡ್ತಿದ್ದೀನಲ್ವ, ಸೊ ಬೇಡ. ವೀಡಿಯೋ ಮಾಡುವಾಗ ಬೇರೆಯಾಗಿರು ಕೊಟ್ಬಿಡುವೆ, ಮೊಬೈಲ್ ವೀಡಿಯೋ ಮಾಡಿ ಅಂತ. ಸೈಕಲ್ ನಾನು ಇಸ್ಕೊಂಡು ಹೊಡ್ಕೊಂಬಿಡುವೆ. ಅಲ್ವಾ, ಅದಕ್ಕೆ ಸುಮ್ಮನಾಗೋದೆ. ಇಲ್ಲಾಂದರೆ ಈಸ್ಕೊಬಿಡುವೆ. ನೋಡಿ ಹೆಂಗೆ ಓಡ್ತಿದ್ದೀನಿ ನಾನು. ಈಗ ರಿವರ್ಸ್ ಓಡ್ತೀನಿ ನೋಡಿ, ಹಾಗೆ ಹಿಂದಗಡೆ ಓಡ್ತೀನಿ ನೋಡಿ, ಬ್ಯಾಕು. ತುಂಬ ಸುಸ್ತಾಗೋಯ್ತು ಇವತ್ತು. ಕಿವಿಲಿ ಏರ್ಬಡ್ಸ್ ಬಿದ್ದೋಗೋದೇ ಒಂದು ಗಾಬರಿ ಆಯ್ತಿತ್ತು ನನಗೆ. ಓಡುವಾಗ ತಲೆಯಲ್ಲಿ ಟೋಪಿ ಹಾಕ್ದಾಗ ಕಿವಿ ಏರ್ಬಡ್ಸ್ ಎಲ್ಲಿ ಬಿದ್ದೋಗೋದಂತ. ಯಾಕೆ ನನ್ನ ಕಿವಿ ತುಂಬ ಚಿಕ್ಕದು, ಸೊ ಅದಕ್ಕೋಸ್ಕರ. ನನ್ನ ತಲೆಯಲ್ಲಿ ಇರೋ 4 ಕೂದಲನ್ನ ಆವಾಗಿಂದ ಬಾಚ್ತಾನೆ ಇದ್ದೀನಿ ಆ ಕಡೆ ಈ ಕಡೆ ಅಂತ. ಕಿವಿನ ಮುಟ್ಟಿ ನೋಡ್ಕೊಳ್ಳೋದಾಯ್ತು ಏರ್ಬಡ್ಸ್ ಎಲ್ಲ ಬಿದ್ದೋಗೋದ ಅಂತ. ಏಕೆಂದರೆ ಓಡ್ತಿದ್ದೀನಲ್ವಾ, ಕಿವಿ ಮೊದಲೇ ಸ್ವಲ್ಪ ಸಣ್ಣ, ಏರ್ಬಡ್ಸ್ ಎಲ್ಲ ಬಿದ್ದೋಗ್ಬಿಟ್ರೆ ಅಂತ. ಗ್ರೌಂಡ್ ಹತ್ರ ಬಂದೆ. ಎಲ್ಲರೂ ವರ್ಕೌಟ್ ಮಾಡ್ತಾಯಿದ್ರು. ಸರಿ, ನಾನು ವರ್ಕೌಟ್ ಮಾಡೋದಂತ ಸ್ಟಾರ್ಟ್ ಮಾಡೋಕ್ಕೆ ಹೋದೆ. ನೋಡಿ, ರೆಡಿ ಆದೆ, ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಕಾಲು ನೋಡಿ ಎಷ್ಟು ಅಪ್ಪ ಇದೆ. ಸಖತ್ತಾಗಿದ್ದೀನಲ್ವ ನಾನು. ನನ್ನ ಕಾಲಲ್ಲೆಲ್ಲ ತೊಲೆ ಇದ್ದಂಗೆ ನನ್ನ ಕೈ ಕಾಲೆಲ್ಲ. ನೋಡಿದ್ರಲ್ಲೇ ಕಬಡ್ಡಿಗೆ ಹೋದ ಫಿದಾ ಹೋಗ್ತಾರೆ ಅಲ್ವಾ, ಆಗಿದ್ದೀನಿ ನಾನು. ನೋಡಿ, ಎಲ್ಲ ವರ್ಕೌಟ್ ಮಾಡ್ತಾಯಿದ್ದಾರೆ. ನಾನೀಗ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಇದೇ ನಮ್ಮೂರು ಕೇಸಟ್ಟಹಳ್ಳಿ, ನಮ್ಮ ಸ್ಕೂಲ್ ಗ್ರೌಂಡು, ಪ್ರೈಮರಿ ಸ್ಕೂಲು. ಡಂಬಲ್ಸ್ ಎತ್ತುವೆ ನಾನು ಅವ್ರಂಗೆ. ಆದರೆ ಆಮೇಲೆ ನಾನೇ ತಕ್ಕೋದ್ರೆ ಅವ್ರಿಗೆ ಇರಿಕಿಲ್ಲ, ಏಕೆಂದ್ರೆ ಅದು ನನಗಿಂತ ತೂಕದೆ. ಸೊ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾನೀಗ ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಅಂತ ಶುರು ಮಾಡಿದೆ. ನೋಡಿ, ಮಕ್ಕಳಲ್ಲದೆ ಬೆವರು ಹೇಗೆ ಬಂದಿದೆ ನನಗೆ. ಸಖತ್ತ ವರ್ಕೌಟ್ ಮಾಡಿದ್ದೀನಿ ನಾನು. ಬರೀ ತಲೆ ಕೂದಲು ಮಾತ್ರ ಬಾಚಿದಾಯ್ತು. ನಾನು ಇರೋ 4 ಕೂದಲು ತಲೆ ಬಾಚ್ತಾ ಉದುರು ಹೋಗ್ಬೇಕು ನನಗೆ. ಸಖತ್ತಾಗಿ ಕಾಣ್ತೀನವ ನಾನು ಅವಾಗ, ಬಾಣಲಿ ಅಂತ ತಲೆ ಎಲ್ಲ.
ನಾನು ನೋಡೋಕೆ ಮಾತ್ರ ಎಷ್ಟು ಕ್ಯೂಟಾಗಿದ್ದೀನಲ್ವ ನೋಡಿ. ನನ್ನ ಕಾಲುಗಳು ಮಾತ್ರ ಒಳ್ಳೆ ಕೋಳಿ ಕಾಲಿದ್ದಂಗೆ ಅವಲ್ಲ ನನ್ನ ಕಾಲುಗಳು. ನಮ್ಮ ಹುಡುಗರು ಹಂಗೆ ಬೈತಾರೆ ನನಗೆ, ದಪ್ಪ ಅಲ್ಲ ಅಂತ. ನನಗಿಂತ ನಮ್ಮ ಹುಡುಗರೇ ಇಷ್ಟ, ನಾನು ಎಷ್ಟು ಬೇಗ ದಪ್ಪ ಆಗ್ತೀನಿ ಅಂತ ಕಾಯ್ತಿದ್ದಾರೆ ಎಲ್ಲರೂ. ಒಂದಲ್ಲ ಒಂದಿನ ಹಾಗೆ ಆಯ್ತೀನಿ, ಬಟ್ ಟೈಮ್ ಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅಂತೂ ಇಂತೂ ವರ್ಕೌಟ್ ಎಲ್ಲ ಮುಗೀತು. ಈಗ ಅಪ್ಪರ್ ಹಾಕ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಸರಿ ಗೈಸ್, ಫುಲ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡೋದು, ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.